ಸಾಲ ಮಾಡಿ ಸೌಕಿ ಮಾಡ್ತೀವಿ ನೋಡಿ. ಸಾಲ ಮಾಡಿ ಅದ್ರ ತುಪ್ಪತ್ತಿನ್ನು. ಸೊ ಫೈನಲಿ ಐಫೋನ್ ತಗೊಂಡಾಯ್ತು 17. ತೋರ್ಸು. ಅಲ್ಲ ಐಫೋನ್ ಪಾರ್ಟಿ ಪಾರ್ಟಿಲ್ಲ ಇದಕ್ಕಿನೇ ದುಡ್ಡು. ಇವನ್ ಎಕ್ಸೈಟ್ಮೆಂಟ್ ನೋಡಿಲ್ಲೇ ಕ್ಲಾಪ್ಸ್ ಮಾಡಕ್ಕಲ್ವ. ಚೆನ್ನಾಯ್ತಾ? ಕೇಳಿದನು ಡ್ಯಾಡನ ಟೆಂಟ ಕೊಡ್ಸ ಡ್ಯಾಡನಕ್ಕಿ ಬಿಟ್ಟು ಹೇಳಿತು. ಇದು ಭಾಳ ಚಲೋ ಮಾಡ್ತೀವಿ ನೀನು. ಡಿಶ್ ಅಲ್ಲ ಒತ್ತತಿಲ್ಲ. ಏನ್ ಅಡುಗೆ ಮಾಡೋದ್ರ ಮೇಲೆ ಭಾರ ಹಾಕಿ ಹಾಕಿ ಅದನ್ನ ಸಿಮೆಂಟ್ ಕಾಂಕ್ರೀಟ್ ಕಳಿಸ್ತಿರ್ತಾರಲ್ಲ. ರೋಲ್ ಚಪಾತಿ ಮುಗ್ದಾಕ್ತಾರೆ. ಅದು ಬೇರೆ ಇದು ಬೇರೆ ತೋರಿಸ್ತೀನಿ. ಜಲ್ದಿ ಮಾಡುತ್ತಾ It seems good. ಹೌದಾ? ನನ್ನ ಗಂಡ ನೀನು ನಾನು. ಕಡಲೆಬೇಳೆ ಇಟ್ಟೇ ಇರಲ್ಲ ನಮ್ಮ ಮನೆಯಲ್ಲಿ. ಎಲ್ಲಮ್ಮ ಕಡಲೆಬೇಳೆ ಎಲ್ಲೈತೆ ಎಲ್ಲಿಟ್ಟಿರ್ತಾರೆ ಹರ ಹಾಕಂಬಲ್. ಅಲ್ಲಿ ನೋಡಿ ಆಲ್ರೆಡಿ ಬಾಯಿ ಒಂದು 5 ನಿಮಿಷದ ಹಾಕಲ್ಲ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್. ಅಂದರೆ ಬೆಳಗ್ಗೆನೇ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಏನಕ್ಕೆ ಅಂದರೆ ಇವತ್ತು ನಮ್ಮದು ತುಂಬ ಬ್ಯುಸಿ ಶೆಡ್ಯೂಲ್ ಐತೆ. ಹೇಗೇನು ನಾವು ದಂತ ಚಿಕಿತ್ಸೆಗೆ ಹೋಗಬೇಕು, ಅಂದರೆ ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ. ಸೊ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ದೇವರು ಆಮ್ಲ ಜ್ಯೂಸ್ ಮಾಡಿದ್ದಾರೆ ನೋಡಿ. ಆಮ್ಲ ಜ್ಯೂಸ್ ಕುಡ್ದು ಪಕ್ಕದಲ್ಲಿ ಚಾನು ಮಾಡ್ತಿದ್ದಾರೆ. ನೋಡಿ ಹೆಂಗೆ ಹರಿಕತೆ ಎಲ್ಲ ಕಿರಿಕತೆ ಹೊಡಿತಾರೆ. ಮತ್ತು ಇವತ್ತು ನನ್ನ ಮಗನ ಖುಷಿಗೋಸ್ಕರ ಅವ್ನು ಬಿಡಲೇ ಇಲ್ಲ ನಾವನ್ನ. ನೋಡಿ ಟೆಂಟ್ ಒಳಗೆ ನಾನು ಟೆಂಟ್ ಒಳಗೆ ಮಲಗಿದೆ. ಅವ್ನು ಇನ್ನೂ ಮಲಗವನಿ, ಎದೊಳಿಸ್ಬೇಕು ಬೇಗ. ಸೊ ಈಗ ನಮ್ಮದು ಇವತ್ತಿನ ದಿನಚರಿ ಏನಂದರೆ, ಫಸ್ಟು ನಮ್ಮ ಅಗಸ್ತ್ಯನ ಸ್ಕೂಲ್ಗೆ ಬಿಟ್ಟು ಆಮೇಲೆ ಡೆಂಟಲ್ದು 1:30ಗೆ ಡೆಂಟಲ್ದಿದೆ ಅಪಾಯಿಂಟ್ಮೆಂಟು. ಸೊ ಡೆಂಟಲ್ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಮತ್ತು ಇನ್ನೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಅಂದರೆ ಇವತ್ತು ಐಫೋನ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದೆ. ಸೊ ನೋಡೋಣ. ಈ ಮನೆಗೆ ಅತಿಥಿಗಳು ಬರ್ತಾರಲ್ಲ, ಆ ಥರ ನಮ್ಮ ಮನೆಗೆ ಹೊಸ ವರ್ಷದ ಮೊದಲನೇ ದಿನವೇ ಬಾಗಿಲು ತೆಗೆದ ತಕ್ಷಣವೇ ಪಾರಿವಾಳಗಳು ಬಂದು ಕೂತಿದೆ. ನೋಡ್ತಿರ್ಬೋದು ನೀವು. ನೋಡಿ 8 ಇನ್ನೂ ಸೂರ್ಯ ಹೋಗ್ತಾ ಇಲ್ಲ. ಬಟ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಮಂತ್ಗೆ ಈ ಮಂತ್ ಸ್ಟಾರ್ಟಿಂಗಲ್ಲೇ ಥಂಡಿ ಕಡಿಮೆ ಇದೆ. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಫ್ರೆಶ್ ಅಪ್ ಆಗಿ ನಮ್ಮ ಮಗನೂ ಬಿಟ್ಟು ನಂದು ಮಧ್ಯಾಹ್ನ ಅಪಾಯಿಂಟ್ಮೆಂಟ್ ಇದೆ. ಸೊ ನಮ್ಮ ಮನೆ ಹತ್ರ ಡಿಸೆಂಬರ್ ಮುಗೀತು, ಚಳಿ ಜನವರಿ ಸ್ಟಾರ್ಟ್ ಆಯಿತು. ಹೊಸ ವರ್ಷಕ್ಕೆ ಹೆಂಗೆ ಬೆಳೆದೈತು ತೋರಿಸ್ತೀನಿ. ನೋಡಿ ಎಷ್ಟು ಕದಾಗೈತೆ, ಹೊಸ ಆಯ್ತಲ್ಲ. ಸೊ ನಡಿ ಈಗ ತಿಂಡಿ ಮಾಡ್ಕೊಂಡು ಈಗ ನಮ್ಮ ಮಗನ ಸ್ಕೂಲಿಂದ ಬಿಟ್ಟು ಬಂದಾಯಿತು. ಈಗ ತಿಂಡಿ ತಿನ್ನಬೇಕು, ಮೃಷ್ಟಾನ್ನ ಭೋಜನ. ಸೊ ಎಲ್ಲ ರೆಡಿ ಆದ್ವಿ. ದಂತ ಚಿಕಿತ್ಸದು ಇವತ್ತು ನಂದು ಅಪಾಯಿಂಟ್ಮೆಂಟ್ ಇತ್ತು. ಸೊ ಅಲ್ಲಿಗೆ ಹೋಗೋದ ಅಂತ ರೆಡಿ ಆದೆ, ಸ್ನಾನ ಮಾಡಿ. ಆದರೆ ಡಾಕ್ಟ್ರು ಮೇಡಮ್ ಅವರು, ಸರ್ ಇವತ್ತು ನಾನು ಇಲ್ಲ ಹೊರಗಡೆ ಇದ್ದೀನಿ,
7ನೇ ತಾರೀಕು ಬನ್ನಿ ಅಂತ ಪೋಸ್ಟ್ಪೋನ್ ಮಾಡಿಬಿಟ್ರು. ಸೊ ಅದಕ್ಕೇ ಈಗ ಅಟ್ಲೀಸ್ಟ್ ಅಡುಗೆ ಯಾರು ನಾವೇ ಮಾಡೋದ ಅಂತ ಹೋದರೆ ನಮ್ಮ ಮನೆದೇ ಫುಲ್ ಫಾಸ್ಟು. ಆಲ್ರೆಡಿ ಮಾಮೂಲಿಗಳೇ ಬಡೋಗಿತ್ತು, ಈಗ ಎಲ್ಲ ಬೆಳೀತೈತೆ ತುಳಸಿ. ನಮ್ಮ ಮನೆದವರು ಮೊನ್ನೆ ತಾನೇ ಕ್ಲೀನ್ ಮಾಡಿದ್ದಾರೆ. ಅಂದರೆ ಒಂದು ಸ್ವಲ್ಪ ಫಂಗಸ್ ಥರ ಬಂದಿತ್ತು. ಸೊ ಎಲ್ಲ ಅದು ಗೊಬ್ಬರ ಎಲ್ಲ ತೆಗೆದು ಮಣ್ಣೆಲ್ಲ ತೆಗೆದು ಕ್ಲೀನ್ ಮಾಡಿ ನೀರು ಹಾಕಿದ್ದಾರೆ. ನಾನು ಬಿಲ್ಡಪ್ ಕೊಟ್ಟಿದ್ದೀನಿ, ಮಾಡ್ಕೊಡ್ತೀನಿ ಎಗ್ ರೋಲು ಅಂತ. ಸೊ ವೆಯ್ಟ್ ಮಾಡ್ತಿದ್ದಾರೆ, ಇಲ್ಲಾಂದರೆ ಈಗ ಹೊಡೆದೇ ಬಿಡ್ತಾರೆ ಅಲ್ವಾ ಮೇಡಮ್? ಹಾಂ, ಇಲ್ಲಿ ನೋಡಿ, ಇಲ್ಲಿ ಬಂದು ಕೂತಿದ್ರು. ಇಲ್ಲ ಇಷ್ಟೊತ್ತಿಗೆ ರೆಡಿ ಮಾಡ್ಬಿಟ್ಟಿರ್ತಿದ್ರು. ನಾನು ಮಾಡ್ಕೊಡ್ತೀನಿ ಅಂತ ಬಿಲ್ಡಪ್ ಕೊಟ್ಟಿರೋದಕ್ಕೆ ಕೂತಾರೆ. ಒಂದೊಂದು ಬಾದಾಮ್ ತಿನ್ನೋದು ಬಂದು ಕೂತ್ಕೊಳ್ಳೋದು ಮಾಡೋದು. ಒಂದೊಂದು ತಿಂದೆ ಈ ರೇಂಜ್ ಇದೆಯಾ? ಸರಿ ತಿಂದಿಲ್ಲ, ಒಂದೊಂದು ತಿನ್ನೋದು. ಸೊ ಈಗ ಅಲ್ಲದೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. 4 ಮೊಟ್ಟೆ ಹಾಕ್ಬಿಟ್ಟು ಎಗ್ ರೋಲ್ ಮಾಡಿ ಊಟ ಮಾಡೋದು. ಸೊ ನಾನು ಎಗ್ ರೋಲ್ ಹೆಂಗೆ ಮಾಡ್ತೀನಿ ಅಂದರೆ, ಎಗ್ ಬುರ್ಜಿ ಮಾಡ್ತಾರಲ್ಲ ಆ ಥರ ಡಿಫ್ರೆಂಟಾಗಿ ಮಾಡ್ತೀನಿ. ಅಂದರೆ ಲೋಟಕ್ಕೆ ಹಾಕ್ಬಿಟ್ಟು ಒಂದೇ ಸತಿ ಎಲ್ಲ ಮಿಕ್ಸ್ ಮಾಡಿ, ಈರುಳ್ಳಿ, ಟೊಮೊಟೊ, ಕರ್ಬೇವಿನ ಸೊಪ್ಪು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮೊಟ್ಟೆ ಹೊಡೆದು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ತಾರೆ. ಅದನ್ನು ಮಾಡಿ ಅಂದರೆ ಆಮ್ಲೆಟ್ ಮಾಡ್ಕೊಂಡು ರೋಲ್ ಮಾಡ್ತಾರೆ. ನಾನು ಹಂಗೆ ಮಾಡಲ್ಲ, ಅದೇ ಡಿಫ್ರೆಂಟ್. ಎಗ್ ಬುರ್ಜಿ ಮಾಡಿ ಆಮೇಲೆ ಅದಕ್ಕೆ ಚಪಾತಿನ ರೋಲ್ ಮಾಡಿ ತಿಂತೀನಿ. ಅದು ಚೆನ್ನಾಗೈತೆ, ಹೊಸ ಟೇಸ್ಟು. ತೋರಿಸ್ತೀನಿ ಬನ್ನಿ ನಿಮಗೂ. ಇವರು ಜೀರಿಗೆ, ಸಾಸಿವೆ, ಎರಳೆ, ಮೆಣಸಿನ್ಕಾಯಿ, ಟೊಮೊಟೊ ಹಾಕೋದಿಲ್ಲ. ರುಚಿ ಬರಲಿ ಅಂತ ಚಾಟ್ ಮಸಾಲ ಹಾಕ್ತಾಯಿಲ್ಲ. ಬೆಳ್ಳುಳ್ಳಿ ಪೇಸ್ಟ್ ತುಂಬ ಲೇಟಾಗಿ ಮಾಡ್ತಾರೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಫ್ರೈ ಮಾಡ್ಕೊಂಡು ಲಾಸ್ಟಲ್ಲಿ ಮರಿದೇನೆ ಉಪ್ಪು ಹಾಕ್ಬೇಕು. ಆಮೇಲೆ ಮದುವೆ ಗಂಗೆ ಅದೇ ಇಲ್ಲ ಅಂತಾರಲ್ಲ, ಹಾಗಾಗೋಗುತ್ತೆ. ಉಪ್ಪು ಬೇಕಾದ್ರೆ ಅರ್ಶಿನ ಹಾಕೋಬೋದು. ಈಗ ಡೈರೆಕ್ಟ್ ಮೊಟ್ಟೆ ಒಡೆ ಹಾಕೋದು. 1 2 3 4 ಉಪ್ಪು ಹಾಕಬೇಕು, ಇಲ್ಲಾಂದರೆ ರುಚಿನೇ ಬರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಜಾಡಿಸ್ಬಿಡೋದು. ಕಲ್ಸಾಡ್ಬಿಡೋದು. ಈಗ ನಾನು ಅದು ಒಂದು ಸ್ವಲ್ಪ ಬೇಯಬೇಕು. ಮುಗೀತು, ರೆಡಿ. ಮ್ಯಾಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ರ. ಕೊತ್ತಂಬರಿ ಸೊಪ್ಪು ಇಲ್ಲವಲ್ಲ? ಐತಿ, ಐತಾ? ಒಂದು ಪೂರ ಇದ್ರ ತುಂಬ ಐತಿ. ಹೋಗು ಕಟ್ ಮಾಡ್ತಾವ. ಪೂರ್ತಿ ಆಗಿದೆ, ಅದಕ್ಕೆ ಒಂಚೂರು ಹಂಗೇನೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋದು. ಅದೊಂದು ದೊಡ್ಡ ಕಥೆನೇ ಹೇಳ್ತೀನಿ. ಯಾವ್ದು ರಾಜಸ್ಥಾನದ ರೊಟ್ಟಿ ಥರ ಬತ್ತೈತೆ ನೋಡಿ, ಇಲ್ಲಿ ಯಾವ ಲೆವೆಲ್ಗೆ ಐತೆ ಚಪಾತಿ. ಇದನ್ನ ಚಪಾತಿ ಅಂತಾರ ಫ್ರೆಂಡ್. ಇದು ಏನು ಗೊತ್ತಾ ಗೈಸ್, ಇದು ಆ್ಯಕ್ಚುಲಿ ಐ ಮೀನ್ ಗೋಧಿ ಮತ್ತು ಜೋಳ ಎರಡೂ ಮಿಕ್ಸ್ ಆಗಿಬಿಟ್ಟಿತ್ತು ಯಾವಾಗ ಹಿಟ್ಟು ಮಾಡಿಸ್ಬೇಕಾದಾಗ. ಸೊ ಈಗ ಭಾಳಷ್ಟು ಹಿಟ್ಟು ಮಾಡಿಸ್ಬಿಟ್ಟಾರೆ. ಹೆಂಗೆ ಚೆಲ್ಲಾಕರ ಹೆಂಗೆ ಮನಸ್ಸು ಬರ್ತದೆ ಹೇಳ್ರಿ ನೀವು? ಒಂದು 5-6 kg ಗಂಟ್ಲೆ ಹಿಟ್ಟು ಅದು ಚಪಾತಿ ಮಾಡೋಕೆ ಬರುವತ್ತಾದರೂ ಐ ಆಮ್ ಟ್ರೈಯಿಂಗ್. ಸೊ ಈಗ ಅದ್ರ ಮೇಲೆ ಸ್ವಲ್ಪ ಎಗ್ ಬುರ್ಜಿ ಹಾಕೋದು. ಸೊ ಯಮ್ಮಿ. ಅದನ್ನ ಕ್ಲೀನಾಗಿ ಇದು ಭಾಳ ಚಲೋ ಮಾಡ್ತೀಯಪ್ಪ ನೀನು. ಡಿಶ್ ಅಲ್ಲ, ಗೊತ್ತಿಲ್ಲ ಏನು ಅಡುಗೆ ಮಾಡೋದ್ರ ಮೇಲೆ ಭಾರ ಹಾಕಿ ಹಾಕಿ ಅದನ್ನ ಸಿಮೆಂಟ್ ಕಾಂಕ್ರೀಟ್ ಕಳಿಸ್ತಿರ್ತಾರಲ್ಲ. ದಮ್ ಬಿರಿಯಾನಿ ಅಂದ್ರೆ ಏನಾಳು, ದಮ್ ಅಂದ್ರೆ ಏನಾಳು, ದಮ್ ಕಟ್ಟೋದು ಕ್ಲೀನಾಗಿ ಎಲ್ಲ. ನೀ ಚಿತ್ರಾನ್ನ ಮಾಡುವಾಗ ಹಂಗೆ ಮಾಡ್ತೀವಿ, ಅವಲಕ್ಕಿ ಮಾಡುವಾಗ ಹಂಗೆ ಮಾಡ್ತೀವಿ, ಅದೆಲ್ಲ ಬಿಡ. ಬಿಸಿ ಇರುತ್ತೆ ಅದು. ನೀನೇನೋ ಮಾಡಕ್ಕೆ ನಿಂಗೆ ಕಲ್ಸಕ್ಕೆ ಕೊಟ್ಟಿದ್ದೆ, ಏನದು ಹೆಂಗೆ ಮಾಡಿದ್ರೆ ಗೊತ್ತಾದ್ಯಾ? ಹಿಂಗೆ ಒತ್ತಿ ಟೂತ್ ಪೇಕ್ ಬರ್ತಾ ಹೋಗ್ತೈತಿ ಗೋಬಿ ತಿನ್ನೋವ. ಅವ್ನು ತೊಗೊಂಡ ಹಿಂಗೆ ಮಾಡಿದ್ರೆ ಚಿಕ್ಕದಾಗಿರುತ್ತೆ, 2 ಬೈಟು. ಇದು ನಮ್ಮ ಮನೇಲಿ ತಲೆ ಇದೆ ನಿಮಗೆ. ಅವ್ರೇನು ಮಾಡ್ತಾರೆ, ಇಲ್ಲಿ ಇದಾಗ್ತಾರೆ ಅಷ್ಟೇ, ಟಿಶ್ಯೂ ಇದಿರುತ್ತಲ್ಲ ಅದೊಂದು ಹಾಕ್ಬಿಟ್ಟು ಕೊಡ್ತಾರೆ. ಟೆಂಟಡ ಹಣ್ಣು ತೊಗೊಳ್ಳಿ, ತಿಂದು ಟೇಸ್ಟ್ ಹೇಳಿ. ಓಕೆ, ಇದೆ. ಐ ಲವ್ ಈಟಿಂಗ್. ಅದ್ರಾಗೂ ಹಸ್ಬೆಂಡ್ ಕಡೆ ಮಾಡ್ಕೊಂಡು ತಿಂದು ಮಸ್ತ್ ಅದ. ನಿಮ್ಮ ಬಗ್ಗೆ ಹೇಳುದಲ್ಲ, ಅಡ್ಗಿ ಜಬರ್ದಸ್ತ್ ಬರ್ತದ, ಲೇಟ್ ಬರ್ತದ ಅಷ್ಟ. ಅಂದ್ರೆ ಭಾಳ ವೇಟ್ ಮಾಡ್ಬೇಕಂತಾರ. ನಂಗೆ ನನ್ನ ಭಾಳ ಹಿಡಿಬೇಡ ಅಂತ ತಿನ್ನೋದಲ್ಲ. ಓಕೆ, ಅದು ಹೇಳ್ದಂಗೆ ಎಗ್ ರೋಲ್ ಮಾಡ್ಕೊಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ. ಅದು ನನ್ನದೇ ಸ್ಪೆಷಲ್, ನಾನೇ ಕಂಡು ಹಿಡ್ದಿರೋದಂತ. ಅಂದರೆ ಎಲ್ಲರೂ ಏನು ಮಾಡ್ತಾರೆ, ಆಮ್ಲೆಟ್ ಮಾಡ್ಬಿಟ್ಟು ಮಾಡ್ತಾರೆ.
ನಾನೇನು ಮಾಡಿದೆ ಎಗ್ ಬುರ್ಜಿ ಮಾಡ್ತೀನಿ. ಸೊ ಅದೊಂಥರ ನಮ್ದೊಂದು ಸ್ವಲ್ಪ ಎಕ್ಸ್ಟ್ರಾ ಇದ್ದಾಗ ಟೇಸ್ಟು ಸೂಪರ್ ಆಗಿರುತ್ತೆ. ಅದಕ್ಕೆ ನಾನು ಕೆಚಪ್ ಬೇರೆ ಆ್ಯಡ್ ಮಾಡ್ತೀನಿ ನಾನು. ಇನ್ನೊಂದೇನು ಗೊತ್ತಾ, ಹ್ಞೂ ಕಡಲೆಬೇಳೆ ಯಾರು ಬುರ್ಜಿ ಹಾಕಂಗಿಲ್ಲ. ಕಡಲೆ ಬುರ್ಜಿನೂ ಹಾಕ್ತಾರೆ, ಅಜ್ವಾಯಿನೂ ಹಾಕ್ತಾರೆ, ಪುಂಡಿ ಶೇಂಗಾ ಹಾಕಕ್ಕಿಲ್ಲ. ಎಲ್ಲ ಎಲ್ತು ಆರೋಗ್ಯಕ್ಕೆ ಒಳ್ಳೇದು ಅಂದಾಗ ಇರೋದು ಹಾಕಬೇಕು, ರುಚಿ ಬರ್ಬೇಕು ನಮಗೆ. ಪುಟ್ಟ ಖುಷಿಯಾಗಿ ಹೋಡಿ ಹೋಡಿ ಹೋಗಿ ಮಮ್ಮಮ್ಮ ತಿಂದಿ ಬಿಟ್ಟನು. ಮಮ್ಮನ್ನು ತಿಂದಿ ಪುಟ್ಟ ಬಂದು ಮತ್ತೆ ಕೇಳಿದ, ಡಾಡೋ ನನಗೆ ಟೆಂಟ್ ಕೊಡಲೇಬೇಕು ನೀನು. ಅದಕ್ಕೆ ಡ್ಯಾಡ ಹೋಕೆ ಎಂದು ಪಟ 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 ಚಟಪಟ ಎಂದು ಟೆಂಟು ಹಾಕಿಬಿಟ್ಟಿತು. ಮನೆಯಲ್ಲಿ ಪುಟ್ಟ ಮಕ್ಕಳು ಇದ್ದರೆ ನಿಮ್ಮ ಜೀವನದಲ್ಲಿ ಎಂಥ ಸ್ಟ್ರೆಸ್ಸು ಎಂಥ ನೋವಿದ್ರೂ ಅದು ನೀವು ಪ್ರತಿದಿನ ನಿಮ್ಮ ಜೊತೆ ಇದೆ ಅನ್ನೋದು ಮರೆಸ್ತಾರೆ. ಒಂಥರ ಔಷಧಿ ಅಂತಲೇ ಅನ್ಕೋಬೋದು. ಮೊಬೈಲ್ದು ಕವರ್ ಹಾಕ್ಸೋದಂತ ಬಂದಿದೆ, ಹಾಕ್ಸಿ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ನಮ್ಮ ಹೆಂಗುಲಿದು ಡ್ರೆಸ್ ಕೊಟ್ಟವ್ರೆ, ಹೋಗಿ ನೋಡಬೇಕು ಏನೇನಿದೆ. ನಿಪ್ಪಟ್ಟು ನಿಪ್ಪಟ್ಟು ಯಾರೋ ಗ್ಲಾಸಲ್ಲಿ ಹಾಕತ್ತಾರಲ್ಲೇ, ಯಾರು ಗ್ಲಾಸ್ ಹಾಕೊಂಡು ನಿಪ್ಪಟ್ಟು ತಿಂತಾರೆ? ಮೊದಲೇ ಕೆಮ್ಮೈತೆ ಬೇಡ ಅಲ್ಲೇ ತಾನೆ, ಯಾರು ಕೊಟ್ಟಿದ್ದೀನಿ? ಹಾಂ ಏಯ್ ಅವ್ನು ನಿಪ್ಪಟ್ಟು ಹಾಕ್ಲೇ ಕೊಟ್ಟೆ? ಎಲ್ಲ ಇಲ್ಲಿ ನಮ್ಮ ಮನೆ ದೇವ್ರು ಅಂತೀವಲ್ಲ, ಇವ್ರದ್ದೇ ಕಿತಾಪತಿ ನೋಡಿ, ಹಳಾಡ್ಕೊಂಡು ಮಲ್ಕೊಂಡೋಗಿ. ಹಾಂ ನಿಪ್ಪಟ್ಟು ಕೊಟ್ಬಿಟ್ಟು ಗ್ಲಾಸ್ಗೆ. ಹಾಂ ನಿಪ್ಪಟ್ಟು ಯಾಕೆ ಕೊಟ್ಟಿದ್ದಿಲ್ಲ? ಗ್ಲಾಸಿಗೇನು ಕೊಟ್ಟಿಲ್ಲ. ಮತ್ತೆ ಅವ್ನು ಗ್ಲಾಸ್ ಒಳ್ಳೊಳ್ಳೆ ನೀರು ಹಾಲು ಕುಡಿತಾರಲ್ಲ ಆ ಥರ ಹಾಕಿ ಕುಡಿತಾವ್. ಲಸ್ಸಿ ಮಾಡ್ಕೊಟ್ಟಿದ್ದೆ, ಅದನ್ನ ಕುಡ್ದಿದ್ದ. ಅದಾದ್ಮೇಲೆ ನಿಪ್ಪಟ್ಟು ತಗೊಂಡು ಹೋಗಿದ್ದು, ಸಾಕಾಗಿ ಏನಾದ್ರು ಅದ್ರಾಗ ಹಾಕಿರ್ಬೇಕಷ್ಟ. ಕಳ್ಳಂಗಂದು ಪಿಳ್ಳೆನವ ಅವನೇನೋ ಇತ್ತಂದ ಡ್ರೆಸ್ ತೋರ್ಸೋಗು, ಹೊಸದೇನೋ ಡ್ರೆಸ್ ತೋರ್ಸೋಲ್ಲ. ಯಾರು ಕೊಟ್ಟಿದ್ದದು? ಸ್ಕೂಲಲ್ಲಿ ಕೊಟ್ರಾ? ಏನಕ್ಕೆ ಏನು ಕೊಟ್ಟಾರ? ಬಟ್ಟೆ ಇರಲಿಲ್ವಾ? ಲೇ ಡ್ಯಾನ್ಸ್ ತಾನೇ ಕೊಟ್ಟಿರೋದು, ಬಟ್ಟೆ ಇರಲಿಲ್ವಂತೆ. ಬಟ್ಟೆ ಇರಲಿಲ್ಲ, ಹಿಂಗೆ ಹೇಳ್ಬಿಟ್ಟೆ 4 ಜನದ ಮುಂದೆ ಕಳ್ಳ. ಸೊ ಅವ್ನು ಡ್ಯಾನ್ಸ್ಗೆ ಡ್ರೆಸ್ ಕೊಟ್ಟಿದ್ದಾರೆ. ಸೊ ಅವ್ನು ಮ್ಯಾಚ್ ಆಗ ಅಂತ ಡ್ರೆಸ್ಸೇ ಕೊಟ್ಟಿದ್ದಾರೆ, ಚೆನ್ನಾಗೈತೆ. ಸೊ ನಾಳೆ ಒಂದು ಸ್ಕೂಲಲ್ಲಿ ಡ್ಯಾನ್ಸ್ ಇದೆ, ನೋಡೋದ ಹೆಂಗೆ ಮಾಡ್ತೇನೆ ಅಂತ. ಫೈನಲಿ ಐಫೋನ್ ತೊಗೊಂಡಾಯಿತು. ಐಫೋನ್ 17 ಆಲ್ಮೋಸ್ಟ್ ಸೆಪ್ಟೆಂಬರಲ್ಲಿ ಲಾಂಚ್ ಆಗಿದ್ದು. ಈ ದಸರಾ ಆದಮೇಲೆ ಅಂದರೆ ಎವ್ರಿ ಇಯರು ಸೆಪ್ಟೆಂಬರಲ್ಲೇ ಲಾಂಚ್ ಆಗೋದು. ಸೊ ಸೆಪ್ಟೆಂಬರಿಂದ ವೆಯ್ಟ್ ಮಾಡ್ತಾ ಇದೆ. ಅಂದರೆ ಅಂಥ ಹೆವಿ ಕ್ರೇಜು, ಐಫೋನ್ ಫ್ಯಾನು ಅಂತಲ್ಲ, ಬಟ್ ನನ್ನದು ಆಲ್ರೆಡಿ ಐಫೋನ್ ಇತ್ತು ಯಾವಾಗ ಜಮಾನದಲ್ಲಿ, ಅಂದರೆ ನಮ್ಮದು 2017-18 ನಾನು ಫಸ್ಟ್ ಕೆಲಸಕ್ಕೆ ಸೇರಿದಾಗಲೇ ತೊಗೊಂಡಿದ್ದೆ. ಅದಾದಮೇಲೆ ನಾನು ಒಂದು 2 ಇಯರ್ಸಿಂದ ಯೂಸ್ ಮಾಡಿರಲಿಲ್ಲ. ಸೊ ಇವಾಗ 17 ಬಂತಲ್ಲ, 17ನಲ್ಲಿ ನಿಮ್ಗೆ ಎಂಟೈರ್ ಪ್ರೋಸೆಸ್ ಚೇಂಜು, ಮತ್ತು ಕ್ಯಾಮ್ರಾ ಕ್ವಾಲಿಟಿ ಆಗ್ಬೋದು, ಕೆಲವೊಂದೆಲ್ಲ ಅಪ್ಡೇಟ್ ಮಾಡೋದ್ರೆ, ಚಿಪ್ಪು ಅದೆಲ್ಲ ಸೂಪರಾಗಿ ಅಪ್ಡೇಟ್ ಮಾಡೋದೆ. ಸೊ ಫೈನಲಿ ಆಫ್ಟರ್ 2 ಮಂತ್ಸ್ ವೆಯ್ಟ್ ಮಾಡಾದ್ಮೇಲೆ ನಂಗೆ ಸಿಕ್ಕಿದೆ. ಇದರಲ್ಲೂ ನಾನು ಲ್ಯಾವೆಂಡರ್ ನೋಡಿದ್ದೆ, ಮತ್ತು ಇನ್ನೊಂದು ಲ್ಯಾವೆಂಡರ್ ಮತ್ತು ಇನ್ನೊಂದು ಗ್ರೀನ್, ಹಾಂ 2 ನೋಡಿದ್ದೆ. ಬಟ್ ಅವೆರಡು ಔಟ್ ಆಫ್ ಸ್ಟಾಕು. ಆಲ್ಮೋಸ್ಟ್ ನಾನು ಬುಕ್ ಮಾಡಿ 40 to 45 ಡೇಸ್ ಆದರೂ ಔಟ್ ಆಫ್ ಸ್ಟಾಕು. ಆಮೇಲೆ ಅವ್ನು ನಾನೇ ಫೋನ್ ಮಾಡಿದೆ, ಅಪ್ಪ ಈಗ ನಾನು 10,000 ಕೊಟ್ಟು ಬುಕ್ ಮಾಡಿದ್ದೀನಿ, ನೀವು ಕೊಡ್ತೀಯಾ ಇಲ್ಲ ವಾಪಸ್ ತಗೊಳ್ಳ, ನಾನು ಕ್ಯಾನ್ಸಲ್ ಮಾಡಲ ಅಂತ. ಸರ್ ಬ್ಲ್ಯಾಕ್ ಇದೆ ಬನ್ನಿ ಅಂದೆ. ಇನ್ನೇನು ಕಲರ್ ಏನೋ ಅಂದ್ಬಿಟ್ಟು ಕಲರ್ ಅಡ್ಜಸ್ಟ್ ಮಾಡ್ಕೊಂಡು ನೀವು ಹೋಗಿ ತೊಗೊಂಡ್ವಿ. ಸೊ ಇದು ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಅಂದರೆ ಅಲ್ಲೇ ತೆಗ್ದಿದ್ದೀನಿ. ಇನ್ನೊಂದ್ಸತಿ ಇಲ್ಲಿ ತೆಗ್ದು ತೋರಿಸ್ತಾ ಇದ್ದೀನಿ. ಪಾರ್ಟಿನ ಇದಕ್ಕೇನೆ ದುಡ್ಸೋದಿದ್ದೀನಿ. ಇವನು ಎಕ್ಸೈಟ್ಮೆಂಟ್ ನೋಡಿಲ್ಲ. ಚೆನ್ನಾಯ್ತಾ? ಮುಂದೆ ತೋರ್ಸು, ಮೊದಲು ಅವನಿಗೆ ತೋರಿಸು ಹೆಂಗಿದೆ. ಹೆಂಗೈತೆ? ಕೈಯಾಗ ಕೊಡ್ಬೇಕಂತ ನೋಡ್ರಿ, ಮಸ್ತ್ ಅದ. ಅಲ್ಲಿ ತೋರಿಸು ನೋಡಿ ಫ್ರೆಂಡ್ಸ್ ಅಂತ. ಹೆಂಗಿದೆ? ಗಟ್ಟಿ ಹಿಡ್ಕೊ ಅಷ್ಟೇ.
ಚೆನ್ನಾಗಿದೆ. ಆಲ್ರೆಡಿ ನಾನೆಲ್ಲ ಅಲ್ಲೇ ಅನ್ಬಾಕ್ಸ್ ಮಾಡಿ ಸಿಮ್ ಹಾಕಿ ತಗೊಂಡು ಹೊಂಟವ ಕೊಟ್ಬಿಡು ಮುದ್ದು ಇನ್ನ. ಅದಕ್ಕೋಸ್ಕರ ನನಗೆ ಪ್ರೋ ಬೇಕು ಅಂತ ಅನಿಸ್ಲಿಲ್ಲ, ಬೇಸಿಕ್ ತಗೊಂಡಿದ್ದೀನಿ. ಸೊ ಐಫೋನ್ 17 ಈ ಸತಿ ಅಂದರೆ ಲಾಸ್ಟ್ ವರ್ಷನ್ ಎಲ್ಲ 16 ಆಗ್ಬೋದು 15 ಆಗ್ಬೋದು, ಅವೆಲ್ಲ ನಿಮಗೆ ಬೇಸಿಕ್ 125 GB ಇಂದ ಬರ್ತಿತ್ತು, 128 GB. ಇದು ಬೇಸಿಕ್ ಏನೇ 256 GB. ಸೊ ನನಗೆ ಈಗ ಎರಡೆರಡು ಮೊಬೈಲ್ ಯೂಸ್ ಮಾಡೋದ್ರಿಂದ 256 GB ಸಾಕು ಅನಿಸ್ತು. ಸೊ ಅದಕ್ಕೇನೆ ತೊಗೊಂಡಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆಕ್ಚುಲಿ ಗ್ರೀನ ಬೇಕಾಗಿತ್ತು, ಅದಿಲ್ಲ ನಿನ್ಗೆ, ನಂಗೆ ಗೊತ್ತ. ಸಾಲಗಾರ ಅದೇ ಐಫೋನ್ ತಗೊಂಡು ಸಾಲಗಾರ. ಸಾಲ ಮಾಡಿ ಚೌಕಿ ಮಾಡ್ತೀವಿ ನೋಡಿ. ಸಾಲ ಮಾಡಿ ಅದರು ತುಪ್ಪ ತಿನ್ನು. ಪರವಾಗಿಲ್ಲ, ಖುಷಿ ಸಿಗುತ್ತೆ ಅಂದ್ರೆ ಸಾಲ ಮಾಡಬೇಕು. ಚೌಕಿ ಮಾಡೋದ್ರಲ್ಲೇನು ನನ್ಗೇನು ರಾಂಗ್ ಅಂತ ಲಿಮಿಟ್ ನೋಡ್ಕೋಬೇಕು. ಅಂದ್ರೆ ನಾ ಶೋಕಿ ಮಾಡ್ತಾ ಇದೀನಿ ಅಂದ್ಬಿಟ್ಟು 10 ರೂಪಾಯಿ ದುಡಿತಿದ್ರೆ ನಾನು 20 ರೂಪಾಯಿಗೆ ಕಮಿಟ್ಮೆಂಟ್ ಹಾಕೊಳ್ಳೋದಲ್ಲ. ಒಂದು 100 ರೂಪಾಯಿ ದುಡಿತಾ ಇದ್ದೀನಿ ಅಂದರೆ 20 ರೂಪಾಯಿ ಸೇವಿಂಗ್ಸು, 20 ರೂಪಾಯಿ ನನ್ನ ಖರ್ಚು, ಇನ್ನೊಂದು 10 ರೂಪಾಯಿ ಈ ಥರ ಹಿಂಗೆ ಮಾಡ್ಕೊಂಡ್ರೆ ಶೋಕಿ ಮಾಡೋದ್ರಲ್ಲೇನೋ ತಪ್ಪು ಅಂತ ನಾನೇನು ಹೇಳಲ್ಲ. ಯಾಕಂದರೆ ನಿಮ್ಮ ದುಡ್ಡಲ್ಲೇ ನೀವು ದುಡ್ದಿರೋದ್ರಲ್ಲಿ ಶೋಕಿ ಮಾಡ್ತಾ ಇರ್ತೀರ. ಸೊ ಅದನ್ನು ಕೇಳೋ ರೈಟ್ಸ್ ಯಾರಿಗೂ ಇರಲ್ಲ. ಸೊ ಎಂಜಾಯ್ ಮಾಡಿ ನೋಡ್ಕೊಳ್ಳಿ. ನಿಮ್ಗೆ ಅನಿವಾರ್ಯತೆ ಇತ್ತು, ನಿಮ್ಗೆ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಮಾತ್ರ ಲೈಫಲ್ಲಿ ಏನೇನು ಬೇಕೋ ಅದನ್ನೆಲ್ಲ ತಗೊಳ್ಳಿ. ಇಲ್ಲ ಅಂದರೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.